ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಛದ್ಮಿಷ್ಟಪತಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಜನವಶೀಕರಣ, ಯಾವ ರೀತಿ ಜನವಶೀಕರಣ ಮಾಡಬೇಕು ಅಂತದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ನೋಡಿ, ಜನವಶೀಕರಣ ನೋಡಿ, ಈ ಜನವಶೀಕರಣ ಅಂತಂದರೆ ನೀವು ಚೆನ್ನಾಗಿ ವ್ಯಾಪಾರ ಮಾಡ್ಬೋದು, ನೀವು ಎಲ್ಲರೂ ಕೂಡ ನಿಮ್ಮನ್ನು ಹೊಗಳ್ತಾರೆ, ಪ್ರತಿಯೊಂದು ಕೂಡ ಜನವಶೀಕರಣವೇ, ಗೊತ್ತಲ್ಲ. ಜನ ಅಂತಂದರೆ ನಿಮ್ಮ ಆಫೀಸು ಅಲ್ಲಿ ಬಾಸ್ ಆಗಿರ್ಬೋದು, ನೀವು ಪ್ರಮೋಷನ್ ಕೊಡೋದಕ್ಕೋಸ್ಕರ ವಶೀಕರಣ ಆಗಬೇಕು. ವಶೀಕರಣ ಅಂತಂದರೆ ಕೆಟ್ಟ ವಿಚಾರದಲ್ಲಲ್ಲ, ಅಂತಂದರೆ ಎಲ್ಲ ರೀತಿಯಲ್ಲೂ ಕೂಡ, ಅಂತಂದರೆ ನಿಮ್ಮನ್ನ ಹೊಗಳುವಂಥದ್ದು ಇರ್ಬೋದು. ಇವಾಗ ವ್ಯಾಪಾರಿಗಳೇನು ಮಾಡ್ತಾರೆ, ವಶೀಕರಣ ಮಾಡ್ಕೊಂಡು ಒಳ್ಳೊಳ್ಳೆ ಲೈಟ್ಗಳನ್ನು ಹಾಕಿ ಜನಗಳನ್ನ ಆಕರ್ಷಣೆ ಮಾಡಿ ಅವ್ರು ಬಂದು ತೊಗೋಬೇಕು ವಸ್ತು, ಆ ರೀತಿ ಮಾಡ್ತಾರೆ. ಇದು ಜನವಶೀಕರಣ, ಗೊತ್ತಲ್ಲ. ಈ ರೀತಿ ವಶೀಕರಣಗಳನ್ನು ಮಾಡೋವಂಥ ಒಂದು ಅದ್ಭುತವಂಥ ಒಂದು ವಿಧಾನ. ನೋಡಿ, ಜನವಶೀಕರಣ ಆಗಬೇಕು ಅಂತಂದರೆ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರಬೇಕು. ಪಾಸಿಟಿವ್ ಎನರ್ಜಿ ಅಂತಂದರೆ ಏನು? ನಮ್ಮ ಮಾತು, ಗೊತ್ತಲ್ಲ. ಮಾತಲ್ಲಿ ಯಾವಾಗಲೂ ನನಗೆ ನೆಗೆಟಿವ್ ಆಗಬಾರ್ದು. ನಂಗೆ ತೊಂದರೆ ಆಗುತ್ತೆ, ನನಗೆ ಹಿಂಸೆ ಆಗುತ್ತೆ, ನನ್ನ ಕಷ್ಟ, ನನ್ನ ಕೈಲಿ ಆಗಲ್ಲ, ಈ ರೀತಿ ನೆಗೆಟಿವ್ ಮಾತುಗಳನ್ನು ಯಾವುದೇ ಕಾರಣಕ್ಕೂ ಆಗಬಾರ್ದು. ನೀವು ಬೇಜಾರು, ದುಃಖ, ಹಿಂಸೆ ಇತ್ತು ಅಂದರೆ ನಿಮ್ಮ ದೇಹದಲ್ಲಿ ಒಂದು ರೀತಿಯಾದಂಥ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಎದುರುಗಡೆ ಇರುವಂಥ ವ್ಯಕ್ತಿ ನೀವು ಎಷ್ಟೇ ಚೆನ್ನಾಗಿದ್ದರೂ ಕೂಡ, ನೀವು ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅವನು ನಿಮ್ಮಿಂದ ದೂರ ಹೋಗ್ತಾನೆ, ಅವ್ನು ನಿಮ್ಮ ಹತ್ರ ಬರೋದಿಲ್ಲ. ನಿಮ್ಗೆ ಎಷ್ಟೇ ಸಮಸ್ಯೆ ಇಲ್ಲ, ಎಷ್ಟೇ ಕಷ್ಟ, ನೀವು ಪಾಸಿಟಿವ್ ಆಗಿ ಮಾತಾಡಿ. ಬಿಡಿ, ಇವತ್ತು ಲಾಸ್ ಆಗಿ ನಾಳೆ ಪ್ರಾಫಿಟ್ ಆಗುತ್ತೆ. ನೋಡಿ, ಮೊನ್ನೆ ಚಿನ್ನ ತೊಗೊಂಡು ಬೆಳ್ಳಿ ತೊಗೊಬಿಟ್ರು, 4 ಲಕ್ಷ ರೂಪಾಯಿ, 4,10,000, 5 ಲಕ್ಷ, 7 ಲಕ್ಷ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ. ಅದಾಗಿ ನೆಕ್ಸ್ಟ್ ಡೇಗೆ ಎಲ್ಲ ದವಾರ್ ಅಂತ ಬಿದ್ದೋಯ್ತು. ನೆಕ್ಸ್ಟ್ ಡೇಗೆ 2.25 ಲಕ್ಷ, ಈಗ ಏನೋ 3 ಲಕ್ಷ ಇದು ಬೆಳ್ಳಿ, 2.25 ಲಕ್ಷ ಬೆಳ್ಳಿ ಆಗಿಬಿಟ್ಟಿದೆ. ಸೊ ಇದು ಏನಾಗೋಯ್ತು ಪ್ರಾಬ್ಲಮ್ಮು ಅಂತಂದರೆ, ಅಂತಂದರೆ ನೆಗೆಟಿವ್ ವೈಬ್ರೇಷನ್ಸ್. ಈ ನೆಗೆಟಿವ್ ವೈಬ್ರೇಷನ್ಸನ್ನು ನಮ್ಮ ನೆಗೆಟಿವ್ ಆಲೋಚನೆ, ಆವಾಗ ಏನಾಗುತ್ತೆ, ಇವತ್ತು ಅವ್ರೇನು ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಬಿಡುತ್ತೆ. ಅಯ್ಯೋ, ನಂಗೆ ಬೆಳ್ಳಿ ಇಷ್ಟೊಂದು ಖರ್ಚು ಮಾಡಿಬಿಟ್ಟೆ, ಇವಾಗ ನೋಡಿ 2 ಲಕ್ಷ ಅಂದರೆ 4 ಲಕ್ಷ ಅಂತಂದರೆ 2.25 ಲಕ್ಷ ಅಂತಂದರೆ ಎಷ್ಟು ಖರ್ಚಾಯಿತು ಅಂತಂದರೆ, 3 ಲಕ್ಷ ಮತ್ತು 4 ಲಕ್ಷ ಅಂತಂದರೆ 3 ಲಕ್ಷ ಅಂತ ಹೋದರೂ ಕೂಡ 1.25 ಲಕ್ಷ ಅನ್ಯಾಯವಾಗಿ ಹೊರಟೋಯ್ತು. ಬರೀ ಒಂದೇ ಒಂದು, ಅದು ಸಾಲ ಮಾಡಿ ತೊಗೊಂಡು ಹೋಗಿದ್ರಂತೆ. ಸೊ ಹಾಗಾಗಿ ಇದು ಲಾಸ್ ಆಯಿತು. ಅದಕ್ಕೋಸ್ಕರ ಗುರುಗಳೇ, ಈ ಥರ ತಗೋಬಿಟ್ಟೆ ಏನು ಮಾಡೋದು ಅಂತ. ಅದಕ್ಕೋಸ್ಕರ ನೀವೇನು ಇದು ಮಾಡೋಕ್ಕೆ ಹೋಗ್ಬಿಡಿ. ಕೆಳಗಿದ್ದಿದ್ದು ಮತ್ತೆ ಮಾರ್ಕೆಟ್ ಮೇಲೆ ಬಂದೇ ಬರುತ್ತೆ, ಆವಾಗ ಮಾರೋರಂತೆ. 4 ಲಕ್ಷ ಬರ್ತಿದ್ದಂಗೆ ನೀವು ಸೇಲ್ ಮಾಡೋರಂತೆ. ನೀವು ಅಲ್ಲಿವರೆಗೂ ನೀವು ಅದನ್ನು ಮಾರಕ್ಕೆ ಹೋಗ್ಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆ ಇಟ್ಟು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ. ಸಾಲ ಪಟ್ಟಂತ ತೀರೋಗ್ಬಿಡ್ತದೆ. 6 ತಿಂಗಳು ವರ್ಷದಲ್ಲಿ ಅದು ಎಂಥದ್ದೇ ಕೋಟಿ ಸಾಲ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ. ಅಲ್ಲ, ಇದು ಅದ್ಭುತವಾದಂಥ ಒಂದು ಯಂತ್ರ. ಈ ಯಂತ್ರವನ್ನು ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ, ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೇಲಿ ನಡೆಸಿದಾಗ ಹಾಗೆ. ಇದಕ್ಕೆ ಮುಟ್ಟುಕಟ್ಟು, ಚಟ್ಟು, ಮಡಿ, ಮೇಲಿಗೆ ಸುತ್ತಕ, ಗಿತ್ಕ, ವೆಜ್ಜು, ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೀತಿದೆ. ಅದ್ಭುತವಾದಂಥ ಒಂದು ಯಂತ್ರ ಇದು. ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಳೋದಕ್ಕಾಗೋದು. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ, ಜೀವನದಲ್ಲಿ ಒಮ್ಮೆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ, ನಿಮ್ಮ ಎಲ್ಲ ಸಂಪೂರ್ಣವಾದಂಥ ಒಂದು ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡ್ತದೆ. ಅಲ್ಲ, ಇದು ವಿಶೇಷವಾದಂಥ ಒಂದು ಇದು ಯಂತ್ರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದು ಆಗ್ತಾ ಬರುತ್ತೆ. ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ, ಪ್ರತಿ ತಿಂಗಳು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ. ನಾವು ಸ್ವತಃ ಒಂದು ಆಧ್ಯಾತ್ಮ ಪಯಣ ಅಂತ ಮಾಡ್ತಾಯಿದ್ವಿ. ಮುಂದಿನ ತಿಂಗಳು ಕೇರಳಕ್ಕೆ ಹೋಗ್ತಾಯಿದ್ದೀವಿ, ಅದೇ ಮುಂದಿನ ತಿಂಗಳು ಕಾಮಾಖ್ಯಗೆ ಹೋಗ್ತಾಯಿದ್ದೀವಿ, ಮತ್ತು ಪೂರಿ ಜಗನ್ನಾಥ ಒಂದು ಯಾತ್ರೆಗೆ ಹೋಗ್ತಾಯಿದ್ದೀವಿ. ಆ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಮಾಡ್ಕೊಳ್ಳಿ, ನಿಮ್ಮ ಜನ್ಮ ಪಾವನ ಆಗ್ಬಿಡ್ತದೆ, ಗೊತ್ತಲ್ಲ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ
ಅದು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು. ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ನಮ್ಮದೇ ಇರುತ್ತೆ, ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಇರುತ್ತೆ. ಆ ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋಂಥ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ. ನಿಮ್ಮದು ಎಲ್ಲ ರೀತಿಯಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮದು. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಆಧ್ಯಾತ್ಮ ಪಯಣ, ಭಗವತ್ ಚಿಂತನೆ ಮತ್ತು ಭಗವಂತನ ಒಂದು ದರ್ಶನ ಗೊತ್ತಲ್ಲ. ಇದು ವಿಶೇಷವಂತ ಒಂದು ವಿಚಾರ. ಬೇಡಿ ಅಂತ ಸಾಲ ಮಾಡಿ ತೊಗೊಬಂದು ಹಾಕ್ಬಿಟ್ಟಿದ್ದೀರಂತೆ ಇನ್ವೆಸ್ಟ್ಮೆಂಟ್ಗೆ, ಬಂದು ಏರ್ಬಿಡುತ್ತೆ ಅಂತ. ಅದ್ಯಾವುದೋ ಒಂದು ಚಿನ್ನಕ್ಕೆ ತೊಗೊಂಡ್ರಂತೆ. ಚಿನ್ನ ತೊಗೊಂಡು 1 ತಿಂಗಳಿಗೇ ಚಿನ್ನ ಡಬಲ್ ಆಗಿತ್ತಂತೆ. ಡಬಲ್ ಆಯ್ತಲ್ಲ, ಈ ಥರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಮಾಡಿದ್ರಂತೆ ಅದು. ಸೊ ಅವ್ರು ಚಿಂತೆ ಮಾಡ್ತಾಯಿದ್ರು. ಸೊ ಈ ಥರ ಲಾಸ್ ಆಗಿದ್ದರೂ ಕೂಡ ನೀವು ಚಿಂತೆ ಮಾಡಬಾರ್ದು, ದುಃಖ ಪಡಬಾರ್ದು. ಬಿಟ್ಟು ಅದೊಂದು ಗೇಮು, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಇತ್ತು ಹಾಕು, ಸಾಲ ಮಾಡಿ ಏನಕ್ಕೆ ಹಾಕಬೇಕಾಯಿತು? ಜೀವನದಲ್ಲಿ ಒಂದು ಪಾಠ ಕಲ್ತ್ರಲ್ವಾ, ನಿಮ್ಮದು ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ. ಭಾಳಷ್ಟು ಜನ ಶೇರ್ಸ್ ಮಾಡ್ತಾರಲ್ಲ, ಅವ್ರಿಗೆ ಒಂದೇ ಒಂದು ಎಚ್ಚರಿಕೆ ಏನು ಅಂತಂದರೆ, ನೀವು ಶೇರ್ ಮಾಡ್ತು ಅಂತ ನಿಮ್ಮ ಹತ್ರ 100 ರೂಪಾಯಿ ಇತ್ತು, ಬರೀ 20 ರೂಪಾಯಿ ಮಾತ್ರ ಹಾಕಬೇಕು. ಇದು ಯೂನಿವರ್ಸಲ್ ಟ್ರೂತ್, ಎಲ್ಲ ಶೇರ್ ಇವರು ಕೂಡ ಹೇಳ್ತಾರೆ. ಮತ್ತು 100 ರೂಪಾಯಿ ಇತ್ತು ಅಂದ್ರೆ 20 ರೂಪಾಯಿ ಹೋದ್ರೆ 20 ರೂಪಾಯಿ ಇನ್ನೂ ಎಷ್ಟು 80 ರೂಪಾಯಿ ನಿಮ್ಮ ಹತ್ರ ಇರುತ್ತೆ ಗೊತ್ತಲ್ಲ. ಆಮೇಲೆ ಇನ್ನೊಂದು ಏನು ಶೇರ್ ಮಾರ್ಕೆಟಲ್ಲಿ ಇದು ಅಂತಂದರೆ, ತುಂಬ ಸಡನ್ನಾಗಿ ಯಾವ್ದಾದ್ರು ಒಂದು ವಸ್ತು ಜಾಸ್ತಿ ಹೋಯಿತು ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಬಿಡಬಾರ್ದು. ಕಡಿಮೆ ಆಗೇ ಆಗುತ್ತೆ, ಅಂದರೆ ಇಮಿಡಿಯೇಟಾಗಿ ಕಡಿಮೆ ಆಗುತ್ತೆ. ಮೇಲೋಯ್ತು ಅಂದರೆ ಬೀಳುತ್ತೆ ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಶೇರ್ಸನ್ನು ತೊಗೋಬೇಕು ಅಂತಂದು ಕೂಡ ಸಡನ್ನಾಗಿ ಯಾವ್ದಾದ್ರು ಓಡ್ತು ಅಂದ ತಕ್ಷಣ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬಾರ್ದು. ನಿಧಾನ ಕೂಡ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಈ ಜನವಶೀಕರಣದಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮಲ್ಲಿರುವಂಥ ನೆಗೆಟಿವ್ ವೈಬ್ರೇಷನ್ಸೇ ನಿಮ್ಮ ಜನವನ್ನು ವಶೀಕರಣ ದೂರ ತಳ್ಳೋದಕ್ಕೆ. ಇದು ನೀವು ನಗ್ನಗ್ತಾ ಖುಷಿಯಾಗಿ ಪಾಸಿಟಿವ್ ಎನರ್ಜಿಯಿಂದ ಒಳ್ಳೆ ಕುಂಕುಮ ಗಂಧ, ಈ ನಾನು ಜನವಶೀಕರಣದ ಒಂದು ಪೌಡರ್ ಬರುತ್ತೆ, ಅಂದರೆ ಭಸ್ಮ ಜನವಶೀಕರಣ. ಅದನ್ನು ಇಟ್ಕೊಂಡು ವ್ಯಾಪಾರಿಗಳು ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ಕೋತಾ ಇದ್ದಾರೆ, ಜನಗಳೆಲ್ಲ ಬಂದು ಕೊಂಡ್ಕೋತಾ ಇದ್ದಾರೆ. ಮತ್ತು ನನ್ನಂತೂ ಸಿಂಗರ್ಗೂ ಕೂಡ ಕೊಟ್ಟಿದ್ದೆ ನಾನು. ಅವ್ರಿಗೂ ಒಳ್ಳೊಳ್ಳೆ ಫಿಲಮಲ್ಲಿ ಕರೆದ್ಬಿಟ್ಟು ಹಾಡು ಹೇಳಿಸ್ತಾ ಇದ್ದಾರಂತೆ ಗೊತ್ತಾ. ಮತ್ತು ಒಳ್ಳೊಳ್ಳೆ ಆರ್ಕೆಸ್ಟ್ರಾಗೆ ಕರಿತಾ ಇದ್ದಾರಂತೆ, ಹಾಕೊಂಡು ಹೋಗ್ತಾರೆ. ಮತ್ತು ಅಡುಗೆ ಕಾಂಟ್ರಾಕ್ಟಿಗೆ ಕೊಟ್ಟಿದ್ದೆ ಆ ಜನವಶೀಕರಣದ ಭಸ್ಮವನ್ನು ಗೊತ್ತಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ ಅಂತಂದರೆ, ಅದನ್ನು ಹಾಕ್ಕೊಂಡೇ ಹೋಗಿ ಅಡುಗೆ ಕಾಂಟ್ರಾಕ್ಟ್ ಒಪ್ಕೊಂಡು ಬರ್ತಾರೆ, ಸಕ್ಸಸ್ ಆಗಿದೆ. ಈ ಜನವಶೀಕರಣದ ಭಸ್ಮವನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ, ಅದು ನಮ್ಮ ಹತ್ರ ಸಿಗುತ್ತೆ, ಅದನ್ನ ಹಣೆಗೆ ಇಟ್ಕೋತು. ವಶ್ಯಂ ಅಂತ ನೀವು ಹಣೆಗೆ ಇಟ್ಕೋಬೇಕು. ಸೇಮ್ ಕುಂಕುಮ ಇಟ್ಕೊಂಡಂಗೆ ಇಟ್ಕೋಬೇಕು. ಅದೇನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಅದು ಜನವಶೀಕರಣ ಆಗಿಬಿಡುತ್ತೆ ಗೊತ್ತಲ್ಲ. ಹಾಗಾಗಿ ಆ ಒಂದು ಜನವಶೀಕರಣ ಭಸ್ಮವನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಯೂಟ್ಯೂಬಲ್ಲಿ. ನೀವು ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಹತ್ರ ಬಂದು ನೀವು ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು ಗೊತ್ತಲ್ಲ. ಜನವಶೀಕರಣದಲ್ಲಿ ನೀವೇನು ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ, ಆ ನೆಗೆಟಿವ್ ಪಾಯಿಂಟ್ಸ್ನ ತೆಗೆದು ಬಿಸಾಕ್ತಂದರೆ ಆಟೋಮೆಟಿಕ್ಕಾಗಿ ನೀವು ಜನವಶೀಕರಣ ಆಗ್ತೀರಾ. ಜನವಶೀಕರಣ ಆಗುತ್ತೆ ನಿಮಗೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಯಾರಿಗೆ ಜನವಶೀಕರಣ ಆಗಬೇಕು ಅಂದ್ಕೊಂಡಿದ್ದೀರೋ ಅವರು ಓಂ ಐಶ್ವರ್ಯ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.